ಹಿರಿಯ ಮಾದಿಗ ಸಮುದಾಯದ ಹಿರಿಯ ಸಚಿವರು, ರಾಜಕೀಯ ಮುತ್ಸದ್ದಿಗಳಾದ KH ಮುನಿಯಪ್ಪನವರಿಗೆ DCM ಮಾಡಬೇಕು ಮತ್ತು ಸಮಾಜ ಕಲ್ಯಾಣ ಖಾತೆಯ ಸಚಿವರನ್ನಾಗಿ ಮಾಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತೀವಿ. ಜೊತೆಗೆ ಮತ್ತೊಬ್ಬ ರಾಜಕೀಯ ಹಿರಿಯ ಮುತ್ಸದ್ದಿ RB ತಿಮ್ಮಪ್ಪರವರಿಗೂ ಕೂಡ ಸಚಿವರನ್ನಾಗಿ ಮಾಡಬೇಕು, ಪ್ರಬಲ ಖಾತೆಯನ್ನು ಕೊಡಬೇಕು. ಹಾಗೆಯೇ ಮತ್ತೊಬ್ಬರು 6 ಜನ ಗೆದ್ದಿದ್ದಾರೆ ಮಾದಿಗ ಸಮಾಜದಲ್ಲಿ, ಮತ್ತೊಬ್ಬರಿಗೆ ಸಚಿವರನ್ನಾಗಿ ಮಾಡಬೇಕು. ಒಟ್ಟು 3 ಜನ ಸಚಿವರನ್ನಾಗಿ ಮಾಡಬೇಕು ಅಂತ ಹೇಳಿ ಈ ಮೂಲಕ ಸರ್ಕಾರದಲ್ಲಿ ಮನವಿ ಮಾಡ್ತೇವೆ. ಜೊತೆಗೆ ಕಳೆದ 13 ವರ್ಷಗಳಿಂದ BJP ಕಾಂಗ್ರೆಸ್ ಎರಡೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾದಿಗ ಸಮಾಜದವರಿಗೆ, ಆ ಸಮಾಜದಲ್ಲಿದ್ದ ಕಟ್ಟಕಡೆ ಸಮಾಜ 59 ಅಲೆಮಾರಿ ಸಮಾಜಕ್ಕೆ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಸಮರ್ಪಕವಾಗಿ ಮಾಡಿಲ್ಲ, ವಿಫಲವಾಗಿದೆ. ಆದ್ದರಿಂದ ಸಮಾಜ ಕಲ್ಯಾಣ ಖಾತೆ ಕೊಡಬೇಕು, ಅಭಿವೃದ್ಧಿ ಕಡೆ ಮಾಡೋದಕ್ಕೆ ಅವಕಾಶ ಮಾಡಬೇಕು ಅನ್ನೋ ಉದ್ದೇಶ ನಮ್ಮದಾಗಿದೆ. ಸ್ವತಃ ಸಂವಿಧಾನ ಜಾರಿಯಾಗಿ 75 ವರ್ಷಗಳಿಂದಲೂ ಕೂಡ ಮೀಸಲಾತಿನೂ ಸಿಕ್ಕಿಲ್ಲ, ಸಮಾಜಕ್ಕೆ ಅಭಿವೃದ್ಧಿನೂ ಸಿಕ್ಕಿಲ್ಲ. ಈಗ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟು 2 ವರ್ಷ ಆಗಿದೆ, ಒಳ ಮೀಸಲಾತಿನೂ ಸಹ ಸಮರ್ಪಕವಾಗಿ ಸಂಪೂರ್ಣವಾಗಿ ಜಾರಿ ಮಾಡಿಲ್ಲ. 56,000 ಉದ್ಯೋಗ ನೇಮಕಾತಿನಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ಅಂತ ಹೇಳಿ ಅಲ್ಲಿ 14 ಬಿಂದುಗಳು ಬಂದರೆ 15 ಬರ್ತಾ ಇದ್ದರೆ 14 ಬಂದರೆ, ಅಥವಾ 3 SCಗೆ ಬರ್ತಾ ಇದ್ದರೆ 2 ಬಂದರೆ ಉದ್ಯೋಗ, ಅದನ್ನು SC ಜನರಲ್ ಅಂತ ಮಾಡಿದ್ದಾರೆ. SC ಜನರಲ್ ಅಂತ ಎಲ್ಲಿದೆ? SC ಜನರಲ್ ಅಂತ ಸಂವಿಧಾನದಾಗ ಇಲ್ಲವೇ ಇಲ್ಲ. ಇದು ಸಂವಿಧಾನ ಬಾಹಿರ, ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ, ಇದು ಕಂಟೆಂಪ್ಟ್ ಕೋರ್ಟ್. ಇದು SC ಜನರಲ್ ಅಂತ ಮಾಡಿದರೆ ಒಂದು ಅಧಿಸೂಚನೆ ಮಾಡಿಸ್ಬಿಟ್ರೆ ಅಧಿಸೂಚನೆ ಮೀಸಲಾತಿ ಹೇಳ್ತದ? ಮೀಸಲಾತಿನ 15(4) ಪ್ರಕಾರನೇ ಮಾಡಬೇಕು. ಅದು ಕಂಕರೆಂಟ್ ಲಿಸ್ಟ್ ಆಫ್ ಸಬ್ಜೆಕ್ಟ್, ಅದು ಸಮವರ್ತ ಪಟ್ಟಿ. ಅದು ಸಂವಿಧಾನದಲ್ಲಿ ಏನು ಕಾಲಂ 15(4) ಶಿಕ್ಷಣ, 16(4) ಉದ್ಯೋಗ ಅಂತ ಇದೆ, ಆ ಪ್ರಕಾರನೇ ಮಾಡಬೇಕಾಗಿದೆ. ಎಲ್ಲ ರಾಜ್ಯದಲ್ಲೂ ಕೂಡ ಆ ಪ್ರಕಾರನೇ ಮಾಡಿದ್ದಾರೆ. SC ಜನರಲ್ ಅಂತ ಡಿವೈಡ್ ಎಲ್ಲಿ ಮಾಡಿದ್ದಾರೆ? ಅದರಲ್ಲಿ ಅಂದರೆ ಒಳ ಮೀಸಲಾತಿಯನ್ನು ಕೋಟಿ ತಗೊಳ್ಳೋಕ್ಕೋಸ್ಕರ, ಒಳ ಮೀಸಲಾತಿ 35 ವರ್ಷದ ಹೋರಾಟಗಳು ವಿಫಲ ಮಾಡೋಕ್ಕೋಸ್ಕರ, ಒಳ ಮೀಸಲಾತಿ ವರ್ಗೀಕರಣಕ್ಕೆ ಕೊಕ್ಕೇಕೋಸ್ಕರ, ನೀವು ಒಳ ಮೀಸಲಾತಿ ವರ್ಗೀಕರಣ ಮಾಡಿದ್ದೀವಿ ಅಂತ ಮತ ತಾಣಕ್ಕೋಸ್ಕರ ಒಳ ಮೀಸಲಾತಿ ವರ್ಗೀಕರಣ ಮಾಡಿದ್ದೀವಿ ಅಂತ ಹೇಳ್ತೀರಿ. ಪಕ್ಕದಲ್ಲಿ ಆಂಧ್ರ, ತೆಲಂಗಾಣದಲ್ಲಿ SCP TSPದ ಅಲ್ಲಿರ್ತಕ್ಕಂಥ ಸೌಲಭ್ಯ ಪಟ್ಟಿಗಳಲ್ಲಿ, ಯೋಜನೆಗಳಲ್ಲಿ ಒಳ ಮೀಸಲಾತಿಯನ್ನು ಅಳವಡಿಸಿದ್ದಾರೆ. ಸಿದ್ದರಾಮಯ್ಯನವರು ಇಷ್ಟೊಂದು ಬದ್ಧತೆ ಇದೆ, ನಾನು ಸಾಮಾಜಿಕ ನ್ಯಾಯದ ಬಗ್ಗೆ ಅಂತ ಇದ್ದವರು ಒಳ ಮೀಸಲಾತಿ ಬಗ್ಗೆ ಈ ರೀತಿಯ ಗೊಂದಲವನ್ನು ಮಾಡ್ತೀರಾ? ನೀವು ಹಿಂದುಳಿದವರು ಕಾಂತರಾಜ್ ವರದಿ ಕೂಡ ಆಯೋಗದ ಜಾರಿ ಮಾಡಲಿಲ್ಲ, ಬರೀ ಅಧಿಕಾರದಾಗ ಅಂಟಿಕೊಂಡು ಅತ್ಯಂತ ತೀರ ಅನ್ಯಾಯ ಮಾಡಿದವರು ಅಂದರೆ, ದ್ರೋಹ ಮಾಡಿದವರು ಮಾದಿಗ ಜಾತಿಗೆ ಸಿದ್ದರಾಮಯ್ಯನವರು, ಅವರು ಸರ್ಕಾರ. SCಗಳಲ್ಲಿ ಕಿತ್ತಾಟ ತಂದಿತ್ತವರು ಅಂತಂದರೆ ಸಿದ್ದರಾಮಯ್ಯನವರು. ಡಿವೈಡ್ ಆ್ಯಂಡ್ ರೂಲ್ ನಮ್ಮಲ್ಲೇ ಹೊಡೆದಾಕಿ, ಆಮೇಲೆ ಲೆಫ್ಟ್ ರೈಟ್ ಹೊಡೆದಾಕಿ, ಆಮೇಲೆ ದಲಿತ ಸಂಘನ ಹೊಡೆದಾಕಿ ಒಂಚೂರನ್ನ ನಿಮ್ಮ ಜೊತೆಗೆ ಇಟ್ಕೊಂಡವ್ರು ಸಿದ್ದರಾಮಯ್ಯನವರು. ಅವ್ರ ಜೊತೆಗಿದ್ದಾರೆ ಕೆಲವರು ಮತ ಹಿಡಿದ್ರು, MLC ಕೊಡಿ, ಚೇರ್ಮನ್ ಕೊಡಿ. ಅವರು ಒಳ ಮೀಸಲಾತಿ ವರ್ಗೀಕರಣದ ವಿರುದ್ಧ ಮಾತಾಡೋರು. ಒಳ ಮೀಸಲಾತಿ ವರ್ಗೀಕರಣದ ವಿರುದ್ಧ ಯಾರು ಮಾತಾಡ್ತೀರಿ? ಈ ಕಟ್ಟಕಡೆ ಸಮಾಜದ ವಿರುದ್ಧ ಯಾರು ಮಾತಾಡ್ತೀರಿ? ಸಂವಿಧಾನದ ವಿರುದ್ಧ ಮಾತಾಡ್ದಂಗೆ, ಸಾಮಾಜಿಕ ನ್ಯಾಯದ ವಿರುದ್ಧ ಮಾತಾಡ್ದಂಗೆ. ಎಂದಾದರೂ ಕೂಡ ಈ ಕಟ್ಟಕಡೆ ಸಮಾಜ ಇದಾವಲ್ಲ, ಅಲೆಮಾರಿಗಳು 40 ಜಾತಿಗಳಲ್ಲಿ, 101 ಜಾತಿ 40 ಜಾತಿಗಳಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಒಪ್ಪಿಲ್ಲ. ಇನ್ನೊಂದು 20 ಜಾತಿಗಳು ಸಂವಿಧಾನ ಜಾರಿಯಾಗಿಂದ ಅರ್ಜಿನೇ ಹಾಕಿಲ್ಲ. ಪ್ರಬುದ್ಧ ಯೋಜನೆಗಳು, ವಿದ್ಯಾಸಿರಿ ಯೋಜನೆಗೆ ಅರ್ಜಿನೇ ಹಾಕಿಲ್ಲ. 40